ಅಂಥದ್ದಕ್ಕೆ ಅದನ್ನು ಆಚರಣೆ ಮಾಡುವಂಥದ್ದಕ್ಕೆ ಈ ಸಂತೋಷದ ಕ್ಷಣಗಳನ್ನು ನೋಡುವಂಥದ್ದಕ್ಕೆ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಜವನ್ನು ಘೋಷಣೆ ಮಾಡಿದೆ. ನಾವು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕರ್ನಾಟಕ ಜನಗಳ ಭಾವನೆಗಳೇನಿದೆ, ನನಗೂ ಕೂಡ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಪೂಜೆ ಮತ್ತು ಆಚರಣೆ ಮಾಡೋಕ್ಕೋಸ್ಕರ ಅರ್ಧ ದಿನ ರಜವನ್ನು ಘೋಷಣೆ ಮಾಡಬೇಕು ಅಂಥೇಳಿ ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು, ರಾಮನ ಅಭಿಮಾನಿಗಳು ಎಲ್ಲರೂ ಕೂಡ ಒತ್ತಡ ಮಾಡ್ತಾ ಇದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅವರ ಪತ್ರಿಕಾ ಸ್ಟೇಟ್ಮೆಂಟನ್ನು ಕೊಡದೆ, ಯಾರೂ ನನಗೆ ಪತ್ರ ಕೊಟ್ಟಿಲ್ಲ, ಕೊಟ್ಟರೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀರಿ. ಅದರಿಂದ ಇವತ್ತು ನಾನು ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಆ ಪತ್ರ ಇಲ್ಲಿದೆ. ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ ಈ ಪತ್ರವನ್ನು ನಾನು ಕಳಿಸ್ತಾ ಇದ್ದೀನಿ ಅಫಿಷಿಯಲ್ ಆಗಿ. ಆ ದೃಷ್ಟಿಯಿಂದ ಯಾವುದೇ ರೀತಿ ಈ ಆಚರಣೆಗೆ ತೊಂದರೆ ಆಗದ ರೀತಿಯಾಗಿ ತಾವು ರಜವನ್ನು ಘೋಷಣೆ ಮಾಡೋ ಮುಖಾಂತರ ಹಿಂದೂಗಳ ಭಾವನೆಗೆ, ಹಿಂದೂಗಳ ಭಾವನೆ, ಹಿಂದೂಗಳ ಸಂಸ್ಕೃತಿ, ಹಿಂದೂಗಳ ಪರಂಪರೆ ಏನಿದೆ ಇದಕ್ಕೆ ಧಕ್ಕೆ ಬರದ ರೀತಿಯಾಗಿ ತಾವು ರಜೆಯನ್ನು ಘೋಷಣೆ ಮಾಡಬೇಕು. ಇದು ನಂದು ಒಬ್ಬಂದು ಅಭಿಪ್ರಾಯ ಅಲ್ಲ, ಇಡೀ ಕರ್ನಾಟಕದ ಮೂಲೆ ಮೂಲೆ ಇರುವಂಥ ಎಲ್ಲ ಹಿಂದೂಗಳ ಭಾವನೆಗೆ ನೀವು ಸ್ಪಂದಿಸೋ ರೀತಿ ಆಗುತ್ತೆ. ಅದರಿಂದ ಪತ್ರ ಕೇಳಿದ್ರಿ, ಪತ್ರ ಕೊಡ್ತೀನಿ. ಮುಂದೆ ಬಾಲ್ ನಿಮ್ಮ ಕೋರ್ಟಲ್ಲಿರ್ತೈತೆ. ಇತಿಹಾಸದ ಪುಟಗಳಲ್ಲಿ ನೀವು ಈ ದಿನದ ಸಂಭ್ರಮವನ್ನು ಆಚರಣೆ ಮಾಡೋಕ್ಕೆ ಅಡೆತಡೆ ಮಾಡಿದ್ರಿ ಅಂತ ಇತಿಹಾಸದ ಪುಟಗಳಲ್ಲಿ ಹೋಗೋದು ಬೇಡ. ಇದು ಹಿಂದೂಗಳ ಭಾವನೆ, ಇದಕ್ಕೆ ನೀವು ಕೂಡ ಸ್ಪಂದನೆ ಮಾಡಬೇಕು. ಕೂಡಲೇ ರಜವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.